ಅವ್ನು ನೋಡಿ ಹೆಂಗ್ ರೆಡಿ ಆಗೋನು ಯಾರು ಮದ್ವೆ ಅವ್ನಿಗೇನು ಹೆಣ್ಣು ನೋಡಕ್ ಹೋಯ್ತದೆ ಏನಂಗ್ ರೆಡಿ ಆಗೋನಲ್ಲ ಮನ್ಸೊಳಗೆ ನುಂಗ್ತಾ ಇದೀವಿ ಏನ್ ಮಾಡೋದಪ್ಪ ಆಕ್ರೋಶ ಇದೆ ವಿಷಕಂಠನಾಗಿ ನಾನೇ ನುಂಗ್ತಾ ಇದೀನಿ ಇಲ್ಲ ಇನ್ನೊಂದು ವರ್ಷ ತರ್ಸ್ಕೊ ತಿನ್ಬೇಕು ಅದೇ ಹಂಗೆ ಆಗ್ಬಿಡುತ್ತೆ ಅಂದೆ ಊಟ ಕೊಡ್ಸ ಆದ್ರೆ ಎಣ್ಣೆ ಸೂಪರ್ ಚೇರ್ಸ್ ತಲೆಗೆ ಹಾಕಿರೋ ಎಣ್ಣೆ ಅಂದ ತಕ್ಷಣ ಚೇರ್ಸ್ ಸ್ಪೀಡಲ್ಲ ಕಣ ಸೀಟ್ ಲಿಮಿಟ್ ಆಟೋಮೆಟಿಕ್ ತಗೊಬಿಡಕಣ ಅಲ್ಲೇನೋ ಮಾಡ್ತಾ ಇದೀಯಾ ಹುಡ್ಕ ಸುಮ್ ಸ್ಕೂಟಿ ಓಡಿಸಿದ್ರೆ ಸ್ಕೂಟಿ ಓಡಿಸಿದಾಗತ್ತೆ ಆಟೋಮೆಟಿಕ್ ತಾಳೋರು ಅಂಗಡಿಯಿಂದ ಐಟಮ್ ಮಕ್ಳಿಗೆ ಬೇಕಾಯ್ತದೆ ಈಗ ತಗೊಂಡು ಕಾಫಿ ಚೆನ್ನಾಗಿರ್ಲಿಲ್ವಾ ಅದೇನೋ 7 ರೂಪಾಯಿ ಟೀ ಕೊಡೋರಿಗೆ 70 ರೂಪಾಯಿ ಟೀ ಕೊಡ್ತಾರೆ ಹಂಗೆಲ್ಲ ಯಾರೋ ಎ ಸಿ ಹಾಕೋರು ಕಿಟಕಿ ಏನು ನೀನೇನ್ ಮಾಡ್ತಾ ಇದೀವಿ ಬಾರಲು ಹಾಯ್ ಗಾಯ್ಸ್ ಎಲ್ರಿಗೂ ಇನ್ನೊಂದು ವಿಡಿಯೋಗೆ ವೆಲ್ಕಮ್. ಅರ್ಜೆಂಟಾಗಿ ಎಲ್ಗೋ ಹೊರಟಿದ್ರೆ ಏನೋ ಆಗುತ್ತೆ ಅಂತಾರಲ್ಲ ಹಂಗೆ ಎಲ್ಲೋ ಅರ್ಜೆಂಟಾಗಿ ಕಾರ್ ಎತ್ಕೊ ಹೊರಟಿ ನಾವು ಕೆಲಸಕ್ಕೆ ಅಂತ ಅಲ್ಲಿ ರೋಡ್ ತುಂಬ ಪೂರ್ತಿ ಕಾಂಕ್ರೀಟ್ ಹಾಕ್ಕೊಂಡು ಜಲ್ಲಿ ಸುರ್ಕೊಂಡವ್ರೆ. ಈಗ ರೋಡ್ ಪಾಸ್ ಮಾಡೋದೇ ಒಂದು ದೊಡ್ಡ ಸಾಹಸ. ಜಲ್ಲಿ ಎಲ್ಲ ಸೈಡ್ಗೆ ಹಾಕಿ ನಾನು ಹೆಂಗೋ ಹೋಗ್ತೀನಿ ಅಂತ ಹೇಳಿದ್ದೀನಿ. ಸೈಡ್ಗೆ ಹಾಕ್ತಾರೆ ಏನು ಮಾಡ್ತಾರೆ ನೋಡುವ ಬನ್ನಿ. ಫುಲ್ಲು ರೋಡ್ ಬ್ಲಾಕ್ ಮಾಡಿಬಿಟ್ಟವ್ರೆ. ಪಾಸ್ ಮಾಡಿ ಅನ್ಲೋಡ್ ಮಾಡ್ತಾಯಿದ್ದೆ ಜಲ್ಲಿ ಟ್ರ್ಯಾಕ್ಟರ್ನ ಮುಂದೆ ಕೊಡಿಸಿ ಸೈಡ್ ಕೊಡಿಸಿ ನಾನು ಹೆಂಗೋ ಪಾಸ್ ಆಗೋಯ್ತು. ಸದ್ಯ ಇನ್ನೊಂದು 10 ನಿಮಿಷ ಜಾಸ್ತಿ ಮಲ್ಕೊಬಿಟ್ಟಿದ್ರೆ ಸುರಿದ್ಬಿಟ್ಟಿರೋರು. ಏನಾಯ್ತು ಯಾಕೆ ರೆಡಿ ಆಗ್ಬತ್ತಿಲ್ಲ ಬ್ಲಾಗ್ ಬಂದ್ಬಿಟ್ರೆ ಅವನು ರೆಡಿ ಆಗಿರೋ ಫಾರ್ಮರ್ಸ್ ಹಾಕೊಂಡು ನೋಡು. ಅವ್ನು ನೋಡಿ ಹೆಂಗ್ ರೆಡಿ ಆಗೋನು ಯಾರು ಮದ್ವೆ ಅವ್ನಿಗೇನು ಹೆಣ್ಣು ನೋಡಕ್ ಹೋಯ್ತದೆ ಏನಂಗ್ ರೆಡಿ ಆಗೋನಲ್ಲ. ಸ್ಯಾಂಡಿ ತೋರಿಸಿ ಇವತ್ತು ಪೊಲೀಸ್ ಸ್ಟೇಷನ್ ಬಾಯ್ ಬಂದಿದ್ದಾರೆ. ಫೈನಲಿ ಯಾವ್ದಾರೋ ಆಮೇಲೆ ಏನು ಅಂದ್ರೆ ಇವತ್ತು ರಜೆ ಇರೋದ್ರಿಂದ ಸಿಕ್ಕಿದ್ದಾರೆ. ಯಾವ್ದು ಪೊಲೀಸ್ ಸ್ಟೇಷನ್ ಇಲ್ವಾ? ಗವರ್ಮೆಂಟ್ ಹಾಲಿಡೇ. ಗೌರ್ಮೆಂಟ್ ಹಾಲಿಡೇ ಪೊಲೀಸ್ ಸ್ಟೇಷನ್ ಯಾಕೆ ರಜೆ ಅಲ್ಲ? ಕ್ಲೈಂಟ್ ರಜೆ ಅಲ್ಲ, ಲಾಯರ್ ಅವರು. ಏನ್ ಬಸ್ ಹಿಂಗ್ ರೆಡಿ ಬಂದಿದ್ಯಾ? ಲಾಗಿಗೆ ರೆಡಿ ಆಗಿದ್ದಾನೆ. ಅಂಗಡಿಗೆ ಬಂದಿ ಕಣ ಉದಯ್ ಅವ್ರೆ ನೀಟಿಗೆ ಹಾಸ್ತಾನ. ಈಗ 10 ನಿಮಿಷಕ್ಕೆ ಹಾಸನ. ಈಗ ಹಾಸನದಲ್ಲಿ ಏನೇನು ಕೆಲಸ? ಒಂದು ಇಂಪಾರ್ಟೆಂಟ್ ಕೆಲಸ ಇದೆ. ಇಂಪಾರ್ಟೆಂಟ್ ಅಲ್ಲ, ಸ್ಪೆಷಲ್ ಕೆಲಸ ಇದೆ. ಸ್ಪೆಷಲ್ ಕೆಲಸ ಕೀಜ್ ಬೇಡ. ಏನ್ ಸೈಲೆಂಟ್ ಕೂತಾರ ಡೀಸೆಂಟ್ ಬಾಯ್ಗಳು. ಏನ್ ಡೀಸೆಂಟ್ ಕೂತಾರ ಗೊತ್ತಾ? ಡೀಸೆಂಟ್ ಕೂಡ ನಾವು ಏನ್ ಲೋಕಲ್ ಬಟ್ಟೆ ನೋಡಿದ್ರೆ ಗೊತ್ತಾಯ್ತು. ಸ್ಯಾಂಡಿ ಇನ್ನೊಂದು ಫಾರ್ಮಲ್ಸ್ ಇನ್ನೊಂದು ಹೆಸರೇ ಸ್ಯಾಂಡಿ. ಇವತ್ತು ನೋಡಿ ಹಿಂಗ್ ಬಂದಲ್ಲ. ಇವಾಗ ಸ್ಟೇಷನ್ಗೆ ಹೋಗೋದಿಲ್ಲ ಅನ್ಸುತ್ತೆ, ಅದಕ್ಕೆ ಹೆಂಗ್ ಬಂದ. ಇಲ್ಲಿ ಇಷ್ಟೊತ್ತಿಗೆ ಕಾಫಿ ಕುಡಿತೀವಿ ಬಿಸಿಲಲ್ಲಿ. ತಿಂಡಿನೇ ಮಾಡಿಲ್ಲ ನಾನು. ತಿಂಡಿ ಮಾಡೋದಿಲ್ಲ, ಕೈ ಕಿತ್ಕೋಯ್ತು ಈಗ ಅಂದ ತಕ್ಷಣ. ಅದೆಲ್ಲಿ ಕಾರಲ್ಲಿ ಬ್ಲೇಡ್ ಏನ್ ಅನ್ಕೊಂಡನೋ ಗೊತ್ತಿಲ್ಲ. ಕೈ ಕಿತ್ಕೊತದೆ. ಇಲ್ಲಿ ಟಚ್ ಆಯ್ತು, ಟಚ್ ಆಯ್ತು ಕಣ. ನನಗೂ ಆಯ್ತು, ನಾನು ಹೇಳ್ಕೊಂಡಿಲ್ಲ. ಅವನಿಗೆ ಪಾಸಿಂಗ್ ಎಷ್ಟೋ ದಿನ ಆಯ್ತೈತೆ ಅಂತ ಹೇಳ್ಕತ್ತ ಇಲ್ಲ. ಮನ್ಸೊಳಗೆ ನುಂಗ್ತಾ ಇದೀವಿ ಏನ್ ಮಾಡೋದಪ್ಪ ಆಕ್ರೋಶ ಇದೆ. ವಿಷಕಂಠನಾಗಿ ನಾನೇ ನುಂಗ್ತಾ ಇದೀನಿ. ವಿಷಕಂಠನಾಗಿ ನನ್ನ ನೋವನ್ನು ನಾನೇ. ನಾನು ವಿಡಿಯೋ ಮಾಡಕ್ ಹೋಗಿ ಇಲ್ಲಿ ಮುಂದೆ ಏನಾಯ್ತು ಅಂತ ಗೊತ್ತಾಯ್ತಾ ಇಲ್ಲ. ಸ್ವಲ್ಪ ನಿಧಾನ ಕೊಡ್ಸಿ. ಈಗ ತಿಂಡಿ ಸ್ಟಾಪ್ ಕೊಟ್ಟಿದ್ದೀವಿ. ಬೆಳಗಿಂದ ತಿಂದಿದ್ದೀನಿ ಇತ್ತಿಲ್ಲ. ಉದಯಶಂಕರ್ ಅವರು ಸಂದೇಶ್ ತಿಂದಾನೆ, ಭಾಸ್ಕರ್ ಅವರು ತಿಂದಿಲ್ಲ, ನಾವು ತಿಂದಿದ್ದೀವಿ. ಕಾಫಿ ಟೀ ಎಲ್ಲ ಬಂದಿದೆ, ಹುಡುಗಿ ಹಾಕ್ತಿದ್ದಾರೆ. ಉದಯಶಂಕರ್ ಅವರು ಉಗ್ರ ನರಸಿಂಹ ಅಲ್ಲ, ಶಾರುಖ್ ಖಾನ್ ಆಗಿದ್ರು ಹೊಟ್ಟೆಶ್ವರ. ಈ ಉದಯಶಂಕರ್ ಯಾಕಂಗೆ ಆಗ್ಬಿಡ್ತೆ ಅಂತ ಕೇಳು. ಇಲ್ಲ ಇನ್ನೊಂದು ವರ್ಷ ತರ್ಸ್ಕೊ ತಿನ್ಬೇಕು ಅದೇ ಯಾಕಂಗೆ ಆಗ್ಬಿಡ್ತೆ ಅಂದೆ. ಊಟ ಮಾಡೋದು ನಿಧಾನಕ್ಕೆ ಊಟ ಮಾಡೋದು ತಪ್ಪು, ಫಾಸ್ಟ್ ಊಟ ಮಾಡೋದು. ನಾವು ಊಟ ಮಾಡೋದು ಹೆಂಗೆ ನಿಧಾನ ಅಲ್ಲ, ಸ್ಪೀಡ ಊಟ ಮಾಡ್ತಿದ್ದೆ ಅಂತ ಹೇಳ್ತಾರೆ. ಥ್ಯಾಂಕ್ ಯು. ತಿಂತೀನಿ. ಟೀ ಕುಡಿಸಿ. ಕಾಫಿ ಸೂಪರ್ ಆಗಿದೆ. ಸೂಪರ್ ಆಯ್ತಾ? ಪುನಃ ಸಂದೇಶ ಇಷ್ಟ ಎಲ್ಲ ಕುಡಿತಾ ಇದ್ದೀನಿ. ಕುಟ್ಕೊಂಡು ಸಂದೇಶ ಇಷ್ಟ ಅನ್ನೋದಲ್ಲ ಕಣ. ಇಲ್ಲೇ ಸ್ಟೇಷನ್ ಇದೆ. ನೆಕ್ಸ್ಟ್ ಎಲ್ಲಿದ್ರು? ಊಟ ಕೊಡ್ಸಿದ್ಕೆ ಥ್ಯಾಂಕ್ಸ್. ನಮ್ಮ ಕಡೆ ನೆಕ್ಸ್ಟ್ ಎಲ್ಲಿಗೋ? ನೆಕ್ಸ್ಟ್ ಕಾರ್ತಿಕ್ ದೇವ್ರು ನಮ್ಗೊಂದು ಸ್ಪೆಷಲ್ ಗಿಫ್ಟ್ ಕೊಡಿಸ್ತಾ ಇದ್ದಾರೆ. ಅಲ್ಲಿ ಹೋಗ್ತೀವಿ. ಅದನ್ನ ಇವತ್ತೇ ರಿವೀಲ್ ಮಾಡಲ್ಲ, ನೆಕ್ಸ್ಟ್ ಯಾವಾಗ ರಿವೀಲ್ ಮಾಡ್ತೀವಿ. ಸಂಡಿ ಹಾಯ್. ಆದ್ರೆ ಎಣ್ಣೆ ಸೂಪರ್. ಚೇರ್ಸ್. ತಲೆಗೆ ಹಾಕಿರೋ ಎಣ್ಣೆ ಅಂದ ತಕ್ಷಣ ಚೇರ್ಸ್ ಅಂತ. ಏನ್ ಬುದ್ಧಿ ಕಲ್ತಿದ್ರು ನೀವೆಲ್ಲ. ಏನಂತ ಹೇಳಿದ? ಜಂಗಲ್ ಜಾಕಿ. ಜಂಗಲ್ ಜಾಕಿ. ಜಂಗಲ್ ಜಾಕಿ. ಜಂಗಲ್ ಜೀನ್ಸ್ ಅಂತ.
ಜಂಗಲ್ ಜೀನ್ಸ್ ಬ್ರ್ಯಾಂಡ್ ಇದೆ, ಹಾಸನಕ್ಕೆ ಬಂದು ತಗೋಬೇಕು ನೀವು. ಜಂಗಲ್ ಜಾಕಿ ಅಂತ ಬ್ರ್ಯಾಂಡ್ ಹೆಸರು. ಬ್ರ್ಯಾಂಡ್ ಹೆಸರು ಇನ್ನೆಲ್ಲೂ ಸಿಗಲ್ಲ ಪ್ಯಾಂಟ್ ಅದು. ಆಮೇಲೆ ಲಾಕ್ ಮಾಡಿಲ್ಲ. ಭಾಸ್ಕರ್ ಬನ್ನಿ ಮುಂದೆ ಕೂತ್ಕೊಳ್ಳಿ. ಯಾವುದು ಮಗ ಮಹೀಂದ್ರ ಅಂತೆ ಫಸ್ಟ್. ಮಹೇಂದ್ರ ಗ್ರ್ಯಾಂಡ್ ವಿಟಾರ ನೋಡ್ತಾನಂತೆ ನೆಕ್ಸ್ಟ್. ಎಲ್ಲಿ ಪಾರ್ಕಿಂಗ್ ಎದುರುಗಡೆನಾ ಸರ್? ಮಹೇಂದ್ರ ಕಾರ್ ತೊಳಕ್ಕೆ ಬಂದಿರೋದು. ಬಿಡು ಇರ್ಲಿ, ತೊಂದರೆ ಬೇರೆ ತೊಳಕಲ್ಲ. ತೊಂದರೆ ಇಲ್ಲ ಮಾಡ್ತೀನಿ ಬಿಡಿ. ಯಾವ್ದು ಇದು? ಎಲೆಕ್ಟ್ರಿಕ್ ಗಾಡಿ ನೋಡಕ್ಕೆ ಮಾತ್ರ ಕಣ್ಣು ಕುಕ್ಕಂಗೆ ನಿಧಾನ ನೋಡಿ. ಸೀಟ್ ನಿನಗೆ ಯಾವುದು ಇದಾಗಲ್ಲ ಬಿಡು, ಅಪ್ಲಿಕಬಲ್ ಆಗಲ್ಲ ಬಿಡು. ಸೀಟ್ ಲಿಮಿಟ್ 0 km. ಅಲ್ಲಲ್ಲ, ಏನಾದರೂ ಸ್ಪೀಡ್ ಬರ್ದಿದ್ರೆ ಅದು ನಿನಗೆ ಅಪ್ಲಿಕಬಲ್ ಆಗಲ್ಲ. ಒಳಕ್ಕೆ ಬಿಡಲ್ಲ ಅವರು. ಸಂದೇಶ ನೆಕ್ಸ್ಟು ರೋಲೆಕ್ಸ್ BGM ಕೂರಿಸಿ. ಡೀಸೆಲ್ಗೂ ಪೆಟ್ರೋಲ್ಗೆ ಎಷ್ಟು ಡಿಫ್ರೆನ್ಸ್ ಇದೆ? 2.5 ಲಕ್ಷ ಡಿಫ್ರೆನ್ಸ್ ಆಗುತ್ತೆ. 2.5 ಲಕ್ಷ. 1,000 ರೂಪಾಯಿ ಡ್ರೈವಿಂಗ್. ಸನ್ರೂಫ್ ಐದಲ್ಲ? ಸನ್ರೂಫ್ ಐತಿ ಫುಲ್ಲು. ಫುಲ್ ಸನ್ರೂಫ್. 300 ಚೆನ್ನಾಗಿತ್ತು. 300 ನಿಲ್ಸಿಬಿಟ್ಟವ್ರು ಅಂತ ನಂಗೆ ಗೊತ್ತೇ ಇಲ್ಲ. 3X ಮಾಡ್ಬಿಟ್ಟವ್ರು. ಇದು ಆಟೋಮೆಟಿಕ್ ತಗೊಬಿಡೋಣ. ಆಟೋಮೆಟಿಕ್ ತಗೊಬಿಡ. ಆಟೋಮೆಟಿಕ್ ಅಲ್ಲ ಇದು. ಇದು ಆಟೋಮೆಟಿಕ್. ಏನು ಮಾಡ್ತಿಲ್ಲ ಸಂಡಿ? 300 ನೋಡಕ್ ಬಂದಿರೋದು, ನೋಡೋಣ. ಚಿಕ್ಕನ ಇದು. ನೆಕ್ಸ್ಟ್ ಸ್ವಲ್ಪ ಡೈಮೆನ್ಷನ್ ಸ್ವಲ್ಪ ಚಿಕ್ಕ ಕಾಣುತ್ತಲ್ಲ ಕಾರ್ ಇದು ಅಂತ. ಜಸ್ಟ್ ನೋಡ್ತಾನೆ ಅಷ್ಟೇ. ಕಾರ್ತಿ ಸುಮ್ಕಣೋ, ಈ ಸೆನ್ಸರ್ ಆಟೋಮೆಟಿಕಲಿ. ಯಾವ್ದ್ರೊಳಗೆ ಅವನೇ ಅಲ್ಲೇ ಏನೋ ಮಾಡ್ತಾ ಇದೆಯಾ? ನಾವು ಹುಡ್ಕಾಡ್ತಾ ಇದೀವಿ. ಅದೇನು ಚೆನ್ನಾಗೂ ಇಲ್ಲ. ಯಾವಾಗ ತರ್ತೀಯ ಕಾರ್ತಿ? ಇದು ಟ್ರ್ಯಾಕ್ಟರ್ ಮಹೇಂದ್ರ. ಟ್ರ್ಯಾಕ್ಟರ್ ತಗೋತೀವಿ. ಮಹೇಂದ್ರದಲ್ಲಿ ನೋಡಾಯ್ತು, ಸಂದೇಶಗಳು ಅಷ್ಟು ಏನು ಇಷ್ಟ ಆಗಲಿಲ್ಲ. ಹೀಗಾಗಿ ಈಗ ನೆಕ್ಸಾಗಿ ಹೋಗ್ತಾ ಇದ್ದೀವಿ. ಇಲ್ಲಿಗೆ ತವ್ರ ಮನೆಗೆ ಬಂದಂಗೆ ಆಯ್ತದ. ಇದು ನೆಕ್ಸ್ಟ್ ಅವ್ರ ಮನೆ ಹಳ್ಳಿ ಕುಡಿತಾರೆ. ಸೇಮ್ ಪ್ಲಾಟ್ಫಾರ್ಮ್. ಈ ಚೇಂಜ್ ತಗೋಬೇಕಾ? ತಗೊಳಂಬಿಡು. ನೋಡಿ ಅವ್ನು ಚೆಕ್ ಮಾಡ್ತಿದ್ದಾನೆ. ಗ್ರ್ಯಾಂಡ್ ವಿಟಾರ ಹೈಬ್ರಿಡ್. ಉದಯಶಂಕರ್ ಅವರೇ, ಆಟೋಮೆಟಿಕ್ ಚಿ ಅದೇ ಥ್ರಿಲ್ ಇರಲ್ಲ. ಏನ್ರ ನೀ ಚಿ ನಿಮಗೆ ಗೇರ್ ಬೇಕು. ಆಟೋಮೆಟಿಕ್ ಎತ್ತು ನಮ್ಮನೆ ನೋಡಿ ಕಾಲೇ ಹಾಕಾಯ್ತಾ? ನಮಗೆ ಕಾರೇ ಕೊಡಿಸ್ಬೇಕು ಆಟೋಮೆಟಿಕ್ ತಗೊಂಡು. ಪತ್ತು ಸುಮ್ ಸ್ಕೂಟಿ ಓಡಿಸಿದ್ರೆ ಆಯ್ತು. ಸ್ಕೂಟಿ ಓಡಿಸಲಾಗತ್ತೆ ಆಟೋಮೆಟಿಕ್ ತಾಳೋರು. ಸೇಮ್ ಬ್ರೀಜ ಪಕ್ಕ ಆಗುತ್ತೆ. 14 ಲಕ್ಷಕ್ಕೆ. ಹಾಂ, ಬ್ರಿಜ ನೋಡಂಬ. ಮಹೇಂದ್ರ ಆಯಿತು, ನೆಕ್ಸಾ ಆಯಿತು, ಈಗ ಮಾರುತಿ ಸುಜುಕಿಗೆ ಹೋಯ್ತಾ ಇದೆ. ಅದು ಹಾಸನ ಮ್ಯಾಪೇ ನೋಡಿ. ನಿಮಗೆ ಬರಲ್ಲ ಬನ್ನಿ ಬಸ್ಸು. ನಾವು ನಮ್ಮ ಕಾರ್ ಬಿಟ್ಟರೆ ಬೇರೆ ಕಾರ್ ಬಿಟ್ಟು ಒಂದು ಆಡಿ Q6 ಇದೆ, ಅದು ಬಿಟ್ಟರೆ ಯಾಕೆ ಓಡಿಸಲ್ಲ ಅವರು. ಓಕೆ. BMW ಸಾರಿ BMW ಕರೆಕ್ಷನ್ ಅಷ್ಟೇ. BMW ಗೊತ್ತು ಯಾವ್ದು ಅಂತ ಕೇಳಿ ನೋಡು. ಯಾವ್ದು ಮಗ BMW? ಸೋರಿಕೆ ಪಡೋದಿಲ್ಲ. BMW XL ಸೂಪರ್. ಫೈನಲ್ ಮಾಡ್ಕೊಟ್ಬಿಡ್ಲ ಬ್ರೀಜವ. ಸಂಡೆ ಬ್ರೀಜ ತಗೋ, ಆಮೇಲೆ ಲೋನ್ ಹಾಕ್ಸಿರಾಗತ್ತಲ್ಲ. ನಿಮ್ಗೆ ಹೈಟು ಆಗುತ್ತಾ? ಈಗ ಮಾರುತಿ ಸುಜುಕಿ ಒಂದು 10 ಮೀಟರ್ ಐತೆ ಅಷ್ಟೇ. ನಡ್ಕೊಂಬಂದಿರ ಯಾವ್ದಾರವ ಅಡ್ಜಸ್ಟ್ಮೆಂಟ್ ಇರ್ತದೆ ನೋಡ್ಲ. 2 ಲಕ್ಷ ರೂಪಾಯಿ ಇಷ್ಟು ವೇರಿಯೇಷನ್ ಆಗುತ್ತೆ. ಉದಯಶಂಕರ್ ಏನು ಹಾಂ? ಆಮ್ರೆಷ್ಟೇ ಇಲ್ಲಪ್ಪ. ಆಮ್ರೋಸ್ಟ್ ಇಲ್ವಾ? ಚೆನ್ನಾಗಿದೆ, ತಗೋಬೋದು. ನೋಡು ಬಾನೆಟ್ ಕಾಣಿಸ್ ಸಾಕು. ಲಕ್ಸುರಿ ಫೀಲ್ ಆಗಲ್ಲ. ಇದೇ ಮಿಡ್ ವರ್ಷನ ಏಯ್ ಅದು ಹಾಕ್ಸಕ್ಕಲ್ಲ. ಟೆಲಿಪೋಸ್ಟ್ ಅದು ಹಾಕ್ಸ್ಕೋಬೋದು. ಆಮ್ರೆಸ್ಟ್ ಹಾಕ್ಸ್ಕೋಬೋದು. ಬಾ ಮಗ ನೆಕ್ಸ್ಟ್ ಆಗೋದಕ್ಕೆ ಭಾಳ ವೇರಿಯೇಷನ್ ಇದೆ. ಸಾಕು. ಎಲ್ಲೋ ಬಾಡಿ ಗಾಡಿ ಬಿಡಲ್ಲ ಅಂತ ಹೇಳಿದ್ರು, ಬುಕಿಂಗ್ಸ್ ಜಾಸ್ತಿ ಆಯ್ತು. ಹಾಂ, ಎಲ್ಲೋ ಬಾಡಿ ಬಿಡಲ್ಲ ಅಂತ ಎಷ್ಟು ಜನ ತಗೊಂಡ್ರು. ಈಗ ಎಲ್ಲೋ ಬಾಡಿ ಗಾಡಿ ಬಿಟ್ಟರು ಅಷ್ಟೇ. ರಿಫ್ಲೆಕ್ಷನ್ ಆಯ್ತಲ್ಲ ಸಂಡೆ. ಉದಯಶಂಕರ್ ಅರ್ಥ ಮಾಡ್ತಿದ್ರಾ?
ಮುಂದಕ್ಕೆ ಹೋಗುವಂತನಕೈತದ ನಾನು ಇದಕ್ಕೆ ಬಸ್ ಮುಂದೆ ಕೂತ್ಕೊಂಡು ಯಾಕೆ ಮುಂದಕ್ಕೆ ಹೋಗಿ ಕೂತ್ಕೊಂಡ್ರೆ ಹಿಂದಕ್ಕೆ ಹೋಗೋಣಕ್ಕಾಗುತ್ತಾ ಎಲ್ಲಾರ ಕುತ್ಕೋತೀವಿ ಗೊತ್ತೇನೋ ಮುಂದಕ್ಕೆ ಹಂಗೆ ಹಿಂಗೆ ಹೋಗ್ಬಿಡ್ತೇವೆ ಒಳಗಡೆ ಡಿ ಹಾಂ ಇಷ್ಟ ಆಯ್ತು ಮಾ ಇಂಪಾರ್ಟೆಂಟ್ ಆಗಿ ಏನೋ ತಗೋಬೇಕು ಇಷ್ಟಲ್ಲಿ ತಗೋತೀಯಾ ಇಂಪಾರ್ಟೆಂಟ್ ಇದೆಯಾ ನೀನು ತಗೋತಿಲ್ಲ ಇಷ್ಟ ನೀನು ತಗೊಳಲ್ವಾ ನಾನು ತಗೊಳ್ದ ಸೆಲೆಕ್ಟ್ ಮಾಡಿ ಕೊಡ್ತೀಯ ಅಷ್ಟೇ ಸೆಲೆಕ್ಟ್ ಮಾಡ್ಕೊಡ್ತೀನಿ ಏನು ಪಾರ್ಕಿಂಗ್ ಮಾಡೋಣ ಅಂತ ನೋಡ್ತೀನಿ ನೋಡ್ರಿ ಒಂದು ಚಕ್ರ ಹಚ್ಚಿ ನಮ್ಮ ಹಿಟ್ ಮಾಡೋಣ ಚೆನ್ನಾಗಿಲ್ಲ ಬಿಡು ಚೆನ್ನಾಗಿ ನಡಿ ನಡಿ ಅದು ಚೆನ್ನಾಗಿಲ್ಲ ಪಟ್ಪಟ್ಟೆ ಚೆನ್ನಾಗಿಲ್ಲ ಬಾ ಇಲ್ಲ ಭಾಸ್ಕರ್ ಕೊಡಿಸ್ತೀನಿ ಇಲ್ಲ ಹಾಂ ಏನು ಕೇಳು ಅಂಗಡಿ ಏನೋ ಐಟಮ್ ಮಕ್ಕಳಿಗೆ ಬೇಕಾಯ್ತದೆ ಈಗ ತಗೊಂಡು ಸುಖಪುರುಷ ಚೆನ್ನಾಗಿದೆ ಅಲ್ಲಿ ನಿಂತು ತೋರಿಸ್ತೀನಿ ಮಾಡಿದ್ರೇನ್ರಿ ಕಲೆಕ್ಷನ್ಸ್ ಉದಯಶಂಕರ್ ತೋರಿಸಿ ಏನೇನು ಮಾಡಿದ್ರೆ ಆಫ್ ಶರ್ಟ್ಸ್ಗಳು ಯಾವಾಗ ಬಂದ್ರು ಒಂದು ಶರ್ಟ್ ತಳಕ್ ಬರ್ತಾನೆ ಯಾವಾಗ ಬಂದ್ರು ಒಂದು ಶರ್ಟ್ ತಳಕ್ ಬರ್ತಾನೆ ಟ್ರಿಪ್ ಹೋಗ್ತಾ ಇದೀವಿ ಈಗ ತೆಗಿಯಪ್ಪ ಎಕ್ಸ್ಟ್ರಾಡಿನರಿ ಪಾರ್ಕಿಂಗ್ ತೆಗಿಯೋ ಪಾರ್ಕಿಂಗ್ ಈಗ ಬಟ್ಟೆ ತಗೊಂಡಾಯ್ತು ಈಗ ಮೊಬೈಲ್ ಕೇಸ್ ತಗೊಳಕ್ ಹೋಗ್ತಾ ಇದೀವಿ ಐಫೋನ್ದ ಇದು MG ರೋಡಿಗೆ ಬಂದಿದ್ದೀವಿ ಮುಂದೆ ಐತಲ್ಲ ಪಾರ್ಕಿಂಗ್ ಇನ್ನು ಮುಂದೆ ಹೋಗ್ಬೇಕು ಈಗ ಏನು ಸಮಸ್ಯೆ ಆಗಿದೆ ಪಾರ್ಕಿಂಗ್ಗೋಸ್ಕರ ಅರ್ಧ ತೆಗ್ದಿರ್ತೀವಿ ಎಲ್ಲಿ ಪಾರ್ಕಿಂಗ್ ಮಾಡ್ಬೇಕು ಸ್ಯಾಂಡಿ ಎಲ್ಲಿ ಹೇಳ್ತಾರೆ ಅಲ್ಲಿ ಪಾರ್ಕಿಂಗ್ ಎಲ್ಲಿ ಸ್ಯಾಂಡಿ ಅಲ್ಲಿ ಮುಂದೆ ಮಗ ಮುಂದೆ ಲೆಫ್ಟ್ ಲೋಕಲ್ ಬಾಯ್ ಸ್ಯಾಂಡಿ ಅಸ್ತ ಬಾಯ್ಸು ಕಾರ್ ಶಾಪಿಂಗು ಬಟ್ಟೆ ಶಾಪಿಂಗ್ ಎಲ್ಲ ಮುಗಿಸಿ ಈವ್ನಿಂಗ್ ಸ್ನ್ಯಾಕ್ಸಿಗೆ ಬಂದಿದ್ದಾರೆ ಕಾಫಿ ಕುಡಿಯೋಕೆ ಬಂದಿದ್ದಾರೆ ಕಾಫಿ ಹಿಂಗೇನ್ರಿ ಟೀ ನಾವು ಟೀ ಕುಡಿಯೋ ಜಾಗದಲ್ಲಿ ಕಾಫಿ ಕುಡಿತಾರೆ ಕಾಫಿ ಕಾಫಿ ಚೆನ್ನಾಗಿರುತ್ತೆ ಟೀ ಅಂತ ಅವನು ಫಿಲ್ಟರ್ ಕಾಫಿ 4 ಫಿಲ್ಟರ್ ಕಾಫಿ ಕೊಡ್ಬೇಕಲ್ಲ ಸರ್ ಒಂದು ಪ್ಲೇಟ್ ವಾಪಸ್ ಹೊಡ್ಸೋನೆ ಬೆಳಗ್ಗೆ ಕಿಲೋಮೀಟ್ರಿಂದ ಇವನಿಗೆ ಹೇಳಿದ್ದೆ ಇಲ್ಲಿ ಸ್ಕೈ ಬಟಲ್ ಕಾಫಿ ಚೆನ್ನಾಗಿರುತ್ತೆ ಕುಡಿಯವ ಅಂತ ಅಲ್ಲಿ ಗಂಟೆ ಹೋಗೋದು ಹೋಗಿ ನಿಜ ನೆನ್ಕೊಂಡಿದ್ದೆ ನಿಜ ನೆನಪಾಯ್ತು ನೀನು ಮರ್ತ್ಕೊಂಡಿದ್ದೆ ಅಂತ ನಾನು ಇದು ಮಾಡಿದೆ ಹೋಗ್ಬಿಡೋಣ ಬೇಗ ಕಾಫಿ ಸೂಪರ್ ಆಗಿರುತ್ತೆ ಅದಕ್ಕೆ ಹೇಳಿದ್ರೆ ಬೆಳಗ್ಗೆಯಿಂದ ಶಾಪಿಂಗ್ ಮಾಡಿ ಸಂದೇಶ್ ಅವ್ರ ಕಾರ್ ಶಾಪಿಂಗು ಬಟ್ಟೆ ಶಾಪಿಂಗು ಎಲ್ಲ ಮುಗಿಸಿ ಫುಲ್ಲು ಸುಸ್ತಾಗಿದ್ದೀವಿ ಒಂದು ಒಳ್ಳೆ ಫಿಲ್ಟರ್ ಕಾಫಿ ಕುಡ್ಕೊಂಡೆ ಹೋಗಿ ಚೆನ್ನಾಗಿ ಹೋಗ್ತೀವಿ ಚೆನ್ನಾಗಿ ಹೋಗಿ ಭಾಸ್ಕರ್ನವ್ರ ಅಂಗಡಿ ಎದ್ದಾಕಿದ್ರೆ ಸಾಕು ಅಂತ ಅನ್ನಿಸ್ತೈತೆ ಅವ್ನಿಗೆ ನೋಡಿ ಫುಲ್ಲು ಡ್ರೈನ್ ಆಗ್ಬಿಟ್ಟವನೆ ಬೇಗ ಹೋಗೋಕ್ಕೋಸ್ಕರನೇ ನಿನಗೆ ಅವನಿಗೂ ನೆನಪಿತ್ತು ಬೇಗ ಹೋಗ್ಬೇಕು ಅಂತ ನೆನಪಿಸಿಲ್ಲ ಇಲ್ಲಿ ನಿಲ್ಲಿಸ್ಬಿಟ್ರೆ ಅರ್ಧ ಗಂಟೆ ಟೀ ಕುಡಿತಾರೆ ಕಾಫಿ ಕುಡಿತಾರೆ ಅಂತ ನಾನು ಅದಕ್ಕೆ ಹೊಡೆದೆ ಏನಿಲ್ಲ ಬಸ್ಸು ಟ್ರಿಕ್ಸು ತಲೆಗೆ ಸ್ಕಿನ್ ಏನು ಸ್ಕಿನ್ ಆನಿಯನ್ ಪಕೋಡ ಟೀ ಯಾವಾಗ ಕಾಫಿ ಯಾವಾಗ ಕೊಡ್ತೀರಾ ಕಾಫಿ ಆಯ್ತೈತೆ ಅಂತ ತಿಂದರೆ ಅಷ್ಟು ಹೊತ್ಕೊಂಡು ಕೊಡ್ರಿ ಟೇಸ್ಟು ಐ ಕೊಡೋಕೆ ಗೊತ್ತಾನೆ ಏನು ಮಾಡ್ಕೊತಿದ್ದೆ ಮಗ ಇದು ಪೇಪರ್ ಹಾಕೊಂಡೆ ಉದ್ರತಾನೆ ಇಲ್ಲ ಅದ್ಯಾಕೆ ಆನಿಯನ್ ಪಕೋಡ ಪೇಪರ್ ಹಾಕೋತಾ ಇದೆಯಾ ಡಿಫ್ರೆಂಟ್ ಇರಲಿ ಅಂತ ನಾವು ಟೇಸ್ಟ್ ಕಂಡಿಡ್ಕೋಬೇಕು ನೀನು ಕಂಡಿಡ್ಕೊಳ್ಳೋ ಟೇಸ್ಟ ಫೈನಲಿ ಕಾಫಿ ಬಂದಿದೆ ಟಿಪ್ಪರ್ ಬರೀ ಇಡ್ಲಿ ಕೊಡಿ ಚಟ್ನಿಗೆ ಇಲ್ಲ ಚಟ್ನಿ ಇಡ್ಲಿ ಜೊತೆ ಕೊಡ್ತಾರೆ ಕಣ ಇಡ್ಲಿ ಜೊತೆ ಚಟ್ನಿ ಕೊಡಿ ಕೊಡೆ ಕೊಡಿ ಸಿಂಗಲ್ ವಡೆ ಸಿಂಗಲ್ ಇಡ್ಲಿ ಒಂದು ಸಿಂಗಲ್ ವಡೆ ನಮಗೆ ಡಬ್ ಕೊಡಿ ನಮ್ಗೆ ಏನು ಬೇಡ ಸಾಂಬಾರು ಫಿಲ್ಟರ್ ಕಾಫಿ ಇದೆ ಏನೋ ಬೇಕಾ ನನಗಂತೂ ಏನು ಬೇಡ ನನಗೆ ಏನು ಬೇಡ ಇವನು ಒಂದು ವಡೆ ಹೇಳಿದ್ದಾನೆ ಇವನೊಂದು ಇಡ್ಲಿ ಹೇಳಿದ್ದಾನೆ ಅಲ್ಲ ಮಧ್ಯಾಹ್ನ ಅಲ್ಲಿ ತಿಂದಲೋ ಚಟ್ನಿ ಇಡ್ಲಿಗೆ ಒಂದ್ಸರಿ ಹೆಂಗಿರೋ ಚಟ್ನಿ ಇಡ್ಲಿ ಜೊತೆ ಚಟ್ನಿ ಕೊಡ್ತಾರೆ ಈ ಚಟ್ನಿಗೆ ಕುಡಿಯಕ್ಕೆ ಬರಲ್ಲ ಅಂದ್ರೆ ಹೇಳು ಅಲ್ಲೆಲ್ಲಾರ ಒಂದು ಅಂಗಡಿಲಿ ಕುಡಿಯವ ಈ ಮಾತು ಹೇಳಕ್ಕೆ ಅಂತಲೇ ಕಾಯ್ತಿಟ್ಟ ಏನು ಹಿಂಗೆಲ್ಲ ಸ್ವಲ್ಪ ಅದೆಲ್ಲ ಏನು ಮ್ಯಾಟ್ರು ನನಗೆ ಬೈದ ಹಾಂ ನಿನಗೆ ಬೈದ್ನಾ ನೀನು ಬೈಕಂಡ ಮಾಡ್ತಾ ಇದೆಯೇನೋ ಈ ಮಟ್ಟಕ್ಕೆ ಚಲ್ಕತಾ ಇದೆಯಲ್ಲೋ ಏನು ಮಾಡೋಕ್ಕಾಗ ಮಿಸ್ ಆಯ್ತಪ್ಪ ಮಧ್ಯಾಹ್ನ ಊಟ ಕೊಡಿಸಿ ಟೀನು ಕಾರ್ತಿಕ್ ಅವರೇ ಕೊಡಿಸ್ತಾ ಇದ್ದಾರೆ ಯಾಕಂದ್ರೆ ಇಷ್ಟೊಂದು ಉದಾರ ಮನಸ್ಸು ನಿಮಗೆ ಹಿಂದೆ ದುಡ್ಡು ಹಾಂ ಕಾಫಿ ಚೆನ್ನಾಗಿರ್ಲಿಲ್ವಾ ಅದೇನೋ 7 ರೂಪಾಯಿ ಟೀ ಕೊಡೋರಿಗೆ 70 ರೂಪಾಯಿ ಟೀ ಕೊಡ್ತಾರೆ ಹಂಗೆ ಇವನೊಬ್ಬ ಅವನೊಬ್ಬ ನಾನು ಡ್ರೈವ್ ಮಾಡಿಲ್ಲ ಅಂದ್ರೆ ಆರಾಮ ಕೂತ್ಕೋತೀಯಾ ಈ ಡ್ರೈವ್ ಮಾಡಿದ್ರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಕೇರ್ ತಗೋಬೇಕಾಯ್ತದೆ ಮನೆಗಳೆಲ್ಲ ನಾವು ಏನು ಡಿ ಹಿಂಗಂತಾನೆ ಡಿ ಮಾಡಿದ್ರೆ ಗೊತ್ತು ಸೇಫ್ಟಿ ಫಸ್ಟ್ ನಾನು ಡ್ರೈವ್ ಮಾಡ್ಬೇಕಾದ್ರೆ ಮನೆ ಕದಿತಿಲ್ಲ ಕಣ ನಾನು ಕತ್ತಿಗಡಿ ಕ್ಯಾಮ್ರಾದಲ್ಲಿ ಏನು ಸ್ಮಾರ್ಟ್ ಬಾಯೋ ಕಿಟಕಿ ಹಾಕಲ್ಲ ಯಾರೋ ಎ ಸಿ ಹಾಕೋರು ಕಿಟಕಿ ಹಾಕಿ ಕಿಡಿಗೆ ಎ ಸಿ ನೋಡೋಣ ದರ್ ಅಂತ ಐತಲ್ಲಿ ಕಿಟಕಿ ಹಾಕ್ತೆ
ಹುಷಾರ್ ಮಗ. ಇವತ್ತು ಫಸ್ಟ್ ಟೈಮ್ ನಮ್ಮ ಗೆಳೆಯ ಡ್ರೈವ್ ಮಾಡ್ತಿದ್ದೇನೆ, ಹೋಗ್ತಾ ಇದೀವಿ. ತುಂಬಾ ಸತಿ ಮಾಡ ಯಾವ್ದು ತೋರಿಸಿಲ್ಲ ಅಷ್ಟೇ, ಯಾವ್ದು ತೋರಿಸಿಲ್ಲ. ತುಂಬಾ ಸತಿ ಹೊಡಿತಾನೆ ಹೊಡಿತಾನೆ. ಏನ್ ತಲೆಗೆ ಅದೆಲ್ಲ ಏನ್ ತಲೆ ಕೆಡಿಸ್ಕೊಂಡು ಹೊಡಿತಾನೆ. ಡಿ ಪ್ರೂವ್ ಮಾಡಕ್ಕೆ ನೋಡ್ಬೇಡ. ಏನಂತ ಭಯ ಏನು ವಿಡಿಯೋ ನನ್ನೇ ಪ್ರೂವ್ ಮಾಡಕ್ಕೆ ನೋಡ್ಬೇಡ ಒಂಚೂರು. ನಾನು ಏನು ತಪ್ಪು ಮಾಡೋದು ಲೈಟ್ ಆಗಿ ಹೊಡಿ. ನೋಡಿ, ಹೊಡಿ ಅಂತ ಕೊಟ್ರೆ ಹೊಡಿತೀವಿ. ಅವ್ನು ಬಿಜಿ ಇದ್ದಾನೆ, ಕೊಟ್ಟಿದ್ದಾನೆ, ಮಾತ್ರ ಹೊಡಿತಾ ಇದೀವಿ. ಯಾವತ್ತು ಅವನು ಕೊಡುವಂತ ಯಾವತ್ತು ಕೇಳಿದ. ಆಮೇಲೆ ಸಂದೇಶ ಈಗ ಹೊಡಿ ಅಂತ ಕೊಟ್ಟಾಗ ಹೊಡಿಯಕ್ಕಾಗಲ್ಲ ಅಂದ್ರೆ ಇತ್ತು ಹೊಡಿಯಕ್ಕಲ್ಲ ಅಂತ ಬೈತೀರ ಅಂತ ಇಸ್ಕೊತೀನಿ. ಕರೆಕ್ಟ್ ಮಾತಾಡ. ಹೊಡಿಯಕ್ಕೆ ಕಾರ್ ಓಡ್ಸಕ್ಕೆ ಅನ್ನು ಕಾರ್ ಹೊಡಿಯಕ್ ಕೊಟ್ಟಾಗ ಹೊಡಿಲಿಲ್ಲ. ನಾನಂತೂ ಇಷ್ಟ ದಿನ ಉದಯಶಂಕರ್ ಕಾರ್ ಹೊಡೆದಿಲ್ಲ ಯಾವತ್ತು. ನಂಗೊಂಚು ಡ್ರೈವಿಂಗ್ ಬರಲ್ಲ. ಅವನು ಯಾರಿಗೂ ಕೊಡಲ್ಲ. ಡಿ ಕೊಟ್ರೆ ನನಗೆ ಅವನಿಗೆ ಕೊಟ್ಟರೆ ಹೆಚ್ಚು. ನನ್ನ ಕಾರನ್ನ ಯಾರಿಗೂ ಕೊಡಲ್ಲ, ನಾನೇ ಓಡಿಸ್ಬೇಕು. ನಾನ್ ಬಿಟ್ಟು 2 ಸತಿ ಬೇರೆ ಕೊಟ್ಟಿದ್ದೀನಿ. ಒಂದ್ಸತಿ ರೈಟ್ ಸೈಡ್ ಉಜ್ಜಾರ, ಒಂದ್ಸತಿ ಲೆಫ್ಟ್ ಸೈಡ್ ಉಜ್ಜಾರ. ನಾನು ಒಂದು 3-4 ಸತಿ ತಗೊಂಡೆ. ಅವ್ನ್ ತಗೊಂಡೋಗಿಲ್ಲ, ಇಸ್ಕೊಂಡ್ ಹೋಗೋನೆ. ಅವ್ರು ಕಾರ್ತಿಕಡಿ ಕರ್ಕೊಂಡು ಹೋಗೋನೆ. ನಾವೆಲ್ಲ ತಗೊಂಡೋಗಿ ಎಲ್ಲರೂ ಏನು ಮಾಡಿಲ್ಲ. ನಿನಗೆ ಕಾರ್ ಹುಚ್ಚ ಅಂತ ಗೊತ್ತು ಬಿಡು. ಏನು ಹುಚ್ಚೇನಿಲ್ಲ, ಹುಚ್ಚೇನಿಲ್ಲ. ನಮ್ ಕಾರ್ ಕರ್ತಿ ಕಾರ್ ಒಳ್ಳೆ ಪಾಯಿಂಟ್ ಆಗ್ತಾ ಮಾತ್ರ. ನನಗೆ ಕಾರ್ ಹುಚ್ಚಿಲ್ಲ. ಈಗ ಇರುತ್ತೆ. ಇನ್ನೊಂದು ಹುಚ್ಚಿದೆ. ಕಾರ್ತಿಕ್ ಡೇ ಅವ್ರು ಒಂದು ಗಿಫ್ಟ್ ಕೊಡಿಸ್ತಾ ಇದಾರೆ. ಅದನ್ನ ನೆಕ್ಸ್ಟ್ ಫರ್ದರ್ ಇನ್ ಯಾವ ಲಾಗಲ್ಲಿ ರಿವೀಲ್ ಮಾಡ್ತೀವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದು ಬಿಗ್ ಗಿಫ್ಟ್ ಕೊಡ್ತಾ ಇದಾರೆ ಕಾರ್ತಿಕ್ ನಮ್ಗೆ. ಅದನ್ನ ನೆಕ್ಸ್ಟ್ ಬರೋ ವ್ಲಾಗಲ್ಲಿ ರಿವೀಲ್ ಮಾಡ್ತೀವಿ. ವೇಟ್ ಅಂಡ್ ವಾಚ್. ಇದಕ್ಕೆ ಕಿರ್ಚ್ಕ ಮಾತಾಡ್ತಾ ಇದೀವಿ. ತಲೆಗೆ ಎಣ್ಣೆ ಹಾಕ ಬಂದ್ಬಿಟ್ಟು ಹೆಂಗ್ ಸಿದ್ದರಾಮಯ್ಯ ನಿದ್ದೆ ಹೊಡಿತಾ ಇದಲ್ಲ. ಏನಾರ ಕಿಚ್ಚಾಡ್ಕೊಳ್ಳಿ. ಸಿದ್ದರಾಮಯ್ಯ ಬಗ್ಗೆ ಮಾತಾಡ್ಬಿಡ್ಕೊಂಡು ಅಲ್ಲ ಹೆಂಗ್ ಹೊಡಿತಾ ನೋಡಿ ನಿದ್ದೆನ. ಈಗ ಚನ್ನರಾಯಪಟ್ಟಣದ ಕಡೆಗೆ ನಮ್ಮ ಪಯಣ ಸಾಗ್ತಾ ಇದೆ. ಚನ್ನರಾಯಪಟ್ಟಣಕ್ಕೆ ಹೋಗಿ ಏನ್ ಡಿಸ್ಪಾಸ್ ಆಗ್ತೀವಿ. ಏನಾಯ್ತು ಮಗ? ಅಲ್ಲಿ ಚನ್ನಪಟ್ಟಣಕ್ಕೆ ಹೋಗಿ ಒಂದು ಡಿಸ್ಪ್ಯಾಚ್ ಮಾಡ್ಬಿಟ್ಟು ಭಾಸ್ಕರ್ನ ಮಾಡಿ ಮಗ ಫಸ್ಟ್ ನನ್ನ ಅಂಗಡಿ ಡಿಸ್ಪ್ಯಾಚ್ ಮಾಡ್ಬಿಟ್ಟು ಅಂತ ನಮ್ಮ ತಾಯಣಗಳು ಗೊತ್ತಿಲ್ಲ. ಅಲ್ಲ ಬೆಳಗ್ಗೆ ಬಂದಿರೋದೇ 11:30 ನಾವು. ಅಲ್ಲ ಬಂದಿರೋದೇ 11:30. ಟೈಮ್ ಎಷ್ಟಪ್ಪ ಈಗ? ದಿನ ಹಾಳು ಮಾಡಕ್ 5 ಗಂಟೆ ಟೈಮ್. 11 ಗಂಟೆಗೆ ಇವತ್ತು 11 ಗಂಟೆಗೆ ಬಂದಿರೋ ಸಂಪೂರ್ಣ. ನೀನ್ ಏನಾರ ಮಾತಾಡಿ. ಇವನ್ ನೋಡಿ ಹೆಂಗ್ ನಿದ್ದೆ ಹೊಡಿತಾನೆ. ಅದು ಗ್ಲಾಸ್ ಬಿಚ್ಬಿಟ್ಟು ಅವನಿದ್ದಾನೆ. ಗ್ಲಾಸ್ ಬಿಚ್ಚಿ ನಾವು ಕಣ್ಕೊಳಲ್ಲ ಡ್ರೀಮ್ಸ್ ಅಲ್ಲಿ. ಕಾಲ್ ಜಾರ್ ಬಿದ್ಬಿಟ್ಟು ಸ್ಯಾಂಡಿ ಅವರು ಮತ್ತೆ ಭಾಸ್ಕರ್ ಅವ್ರನ್ನ ಇಳಿಸ್ತಾ ಇದೀವಿ. ಭಾಸ್ಕರ್ಗೆ ಏನ್ ಅರ್ಜೆಂಟ್ ಆಗಿ ಓಡ್ತಾ ಕೂತಾನ ಅಂಗಡಿಗೆ. CPL ನೋಡಕ್ ಹೋಯ್ತಾ ಇದೀವಿ ನಾವೀಗ. ಚನ್ನರಾಯಪಟ್ಟಣದಲ್ಲಿ CPL ಹಾವಳಿ. ಇವಾಗ ಚನ್ನರಾಯಪಟ್ಟಣ ಪ್ರೀಮಿಯರ್ ಲೀಗ್ ತೋರಿಸ್ತೀವಿ ಬನ್ನಿ ಹೆಂಗ್ ನಡೀತೆ ಅಂತ. ನಾವೊಂದು ಸಪ್ರೇಟ್ ಪ್ರೀಮಿಯರ್ ಲೀಗೇ ಮಾಡಿಸ್ಬಿಟ್ಟಿದ್ದೀವಿ. ನಮ್ಮ ಬಾಯ್ಸು ಯಾವುದು GR ಸ್ಟ್ರೈಕರ್ಸ್ ಅಂತ ಅದ್ರಲ್ಲಿ ಆಡ್ತವ್ರೆ. ನಾವು ಆಡಬೇಕಾಗಿತ್ತು. ನಾವು ದಿನ ಪ್ರಾಕ್ಟೀಸ್ಗೆ ಎಲ್ಲಿ ಹೋಗೋದು ಆಫೀಸ್ ಬಿಟ್ಟು ಅಂತ ನಾವು ಆಡಿಲ್ಲ. ಅದು ನಮ್ಮ ಬಾಯ್ಸ್. ನಮ್ಮ ಬಾಯ್ಸ್ ಟೀಮೇ ಬ್ಯಾಟಿಂಗ್ ಆಡ್ತಾ ಇದೆ. ಫುಲ್ ರೊಚ್ಚಿಗೆದ್ದು ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಓ ಎಸ್. ನೀನೇನ್ ಮಾಡ್ತಾ ಇದ್ದೀವಿ ಬಾರಲ್ಲ ಕೇಳ್ಕತ್ತವನೆ. ನೋಡಿದ್ರೆ ಬೀಳಕ್ ಓಡಾಡ್ತೀಯಲ್ಲ. ಯಾಕೋರಿ 6 ಓವರ್ ಬರೀ 50 ಹೊಡೆದಿದ್ರಲ್ಲ. ನಮ್ಮ ಬಾಯ್ಸು ಬೌಲಿಂಗಿಗೆ ಬಂದಿದ್ದಾರೆ. ಸಿಕ್ಸ್ ಕಣ ಸ್ಟ್ರೈಟ್ ಬಾಲ್. ಶಾಬಾಷ್ ಬಿಡ. ಒಂದೇ ಲೆವೆಲ್ ಹಿಡಿತಾರೆ. ಒಂದೇ ಲೆಂತ್ ಹಾಕ್ತಾನೆ, ಏನೋ ಚೇಂಜ್ ಮಾಡ್ತಾರಲ್ಲ. ಬಾಯ್ಸ್ ಎಲ್ಲ ಸ್ಯಾಡ್ ಆಗಿದ್ದಾರೆ. 3 ಓವರ್ ಇದ್ದಂಗೆ ಹೊಡೆದವ್ರೆ. ಒಂದೇ ಒಂದು ಮ್ಯಾಚ್ ಸೋತಿರೋದು ಬಂದ್ರೆ ತಲೆ ಕೆಡಿಸ್ಕೊಬಿಡಿ. ನಮ್ಮ ಬಾಯ್ಸ್ ಎಲ್ಲ ಒಂದು ಮ್ಯಾಚ್ ಸೋತಿ ಕೂತಿದಾರಲ್ಲ ಎದ್ದೋದ್ರು. ನಾನು ನೋಡಿ ಇಬ್ಬರೇ ನೋಡ್ತಾ ಇದೀವಿ. ಡಿ ಅವರು 27 ಟೀಮ್ ಅಂತ ನೋಡ್ತಾ ಕೂತಾನೆ. 27 ನೋಡವ ಅಂತ ಕುತ್ಕೊಂಡು 10 ರನ್ಗೆ 5 ವಿಕೆಟ್ ಆಗೈತಲ್ಲ. ನಿನ್ನ ಇಷ್ಟ ಗಂಟೆ 27 ಅಂದ್ಬಿಟ್ಟು ಈಗ ಔಟ್ ಆಗೋರಂತ 27 ಅಲ್ಲ ಅಂತ ಫಸ್ಟ್ 6 ಹೊಡೆದ. ಅದರಲ್ಲೂ ಇಷ್ಟೊತ್ತವರೆಗೂ ನಾನು ಕಾರ್ತಿಕ್ ಡಿ CPL ನೋಡಿ ಈಗ ಹೊರಡ್ತಾ ಇದ್ದೀವಿ. ನಮ್ಮ ಹುಡುಗರು 1 ಮ್ಯಾಚ್ ಆಡಿದ್ರು, 1 ಮ್ಯಾಚ್ ಸೋತೋದ್ರು. ನಾಳೆ 2 ಮ್ಯಾಚ್ ಇದೆ.
ಸೊ ನಾಳೆ ಆದರೆ ಬರಬೇಕು. ನಾಳೆ ರಜಾ ಇಲ್ಲ, ಆಫೀಸ್ ಇದೆ ನನಗೆ. ಅವನಿಗೂ ಸ್ವಲ್ಪ ಕೆಲಸ ಇದೆ. ನೋಡುವ, ಆದರೆ ಬರ್ತೀವಿ. ಸದ್ಯಕ್ಕೆ ಮುಗಿಸಿ ಹೊರಡ್ತಾ ಇದ್ದೀವಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಷ್ಟೋ ಜನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿರ್ತೀರ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಬಾಯ್.